ವೆಲ್ಕಮ್ ಬ್ಯಾಕ್. ನಾನು ಸಿಎಂ, ನೀನು ಸಿಎಂ, ಅವನು ಸಿಎಂ, ಇವನು ಸಿಎಂ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿಂಗೆ ಚರ್ಚೆ ನಡೀತಾ ಇದೆ. ದಿನ ಬೆಳಗಾದ್ರೆ ಸಾಕು ಒಬ್ಬೊಬ್ಬ ನಾಯಕರು ನನಗೂ ಮುಖ್ಯಮಂತ್ರಿ ಆಗೋ ಆಕಾಂಕ್ಷೆ ಇದೆ, ಹೈಕಮಾಂಡ್ ನಾಯಕರು ಓಕೆ ಅಂದರೆ ನಾನು ಒಂದು ಚಾನ್ಸ್ ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಇರುವ ಹೇಳಿಕೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನ ಕೂಡ ಸಣ್ಣದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಾರಂಭವಾಗಿದೆ. ಒಂದು ಅರ್ಥದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಂತಂದರೆ ಎಲ್ಲರೂ ನಾನು ಒಂದು ಕೈ ನೋಡ್ತೀನಿ ಅನ್ನೋ ಕಾಂಪಿಟೇಷನ್ನ ಹುದ್ದೆ ಆಗಿದೆಯಾ ಅನ್ನೋ ಹಂಗಾಗಿದೆ. ಪ್ರತಿನಿತ್ಯ 24 ತಾಸು ಕೂಡ ಅದೇ ಚರ್ಚೆ. ಈ ಕುರಿತಾದ ಒಂದು ರಾಜಕೀಯ ರಗಳೆ ಯಾವ ರೀತಿ ನಡೀತಿದೆ ಅನ್ನೋದರ ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಕೂಗಿಲ್ಲ. 136 ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವರು ಇದ್ದರು. ಈಗ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ನಂತರ ಈಗ ಸಿಎಂ ಕುರ್ಚಿ ಮೇಲೆ ನನಗೂ ಒಂದು ಹಕ್ಕಿದೆ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ. 136 ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವರು ಇದ್ದರು. ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು 33 ಮಂದಿಗೆ ಮಾಡಬೇಕು ಮುಖ್ಯಮಂತ್ರಿ ಅಂತ. ಸಿಎಂ ಕುರ್ಚಿ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಾತಿನಲ್ಲೇ ಗುಮ್ಮಿದೆಯೇನೋ. ಹೈಕಮಾಂಡ್ಗೆ ದೂರು ನೀಡುತ್ತಿದ್ದಂತೆ ಕೆಲ ನಾಯಕರು ಗಪ್ಚುಪ್ಪಾಗಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ವೇ ಅಲ್ಲ ಅಂತ ಹೇಳಿ ಮಾಜಿ ಸಚಿವ ಹಾಲಿ ಶಾಸಕ ದೇಶಪಾಂಡೆ ಸೈಲೆಂಟ್ ಆದ್ರು. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದಾರಲ್ಲ, ಗೊತ್ತಾಯ್ತಾ, ಅವರಿದ್ದಾಗ ನಾ ಆಗ್ತದೆ ಅಂತ ಹೇಳಿದ್ರೆ ಏನರ್ಥ? ಹಾಗೆ ಎಂಬಿ ಪಾಟೀಲ್ಗೂ ಅರ್ಥ ಇದೆ. ಯುವಕರಿದ್ದಾರೆ, ಒಳ್ಳೆ ಮನಿತಂದವರು ಅದಾರೆ, ಸಂಪನ್ನ ಅದಾರೆ. ಸಿದ್ದರಾಮಯ್ಯ ಬದಲಾವಣೆ ಏನಾರ ಕಾಡಿಸಿದ್ರೆ ಅದೇನೂ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಕೂಗಿಲ್ಲ, ಎಲ್ಲಿ ಅಥವಾ ಹೈಕಮಾಂಡ್ದಲ್ಲಿ ಯಾವ ಥರದ ವಿಚಾರ ಇಲ್ಲ. ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸ್ಬಿಟ್ರು. ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ, ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಮುಖ್ಯಮಂತ್ರಿ ಗದ್ದಿಗೆ ಗುದ್ದಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿನಲ್ಲೇ ಛೇಡಿಸಿದ್ರು. ಸಿದ್ದರಾಮಯ್ಯ ಕೆಳಗಿಳಿಸಲು ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೀತಿದೆ ಅಂತ ಕುಟುಕಿದ್ರು. ಬಿಜೆಪಿಗಿಂತ ಕಾಂಗ್ರೆಸ್ಸರೇ ಭಾಳ ಆತರ ಕಾಣ್ತಾ ಇದ್ದಾರೆ. ನಾನ್ ಸಿ ಎಂ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ. ಮುಖ್ಯಮಂತ್ರಿ ಅವರಿದ್ರೂ ಓಕೆ, ನಾನಾದ್ರೂ ಓಕೆ ಅನ್ನೋ ಮೂಡ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣ್ತಿದೆ. ತಮ್ಮದೇ ಮನೆಯಲ್ಲಿರೋ ಈ ರಗಳೆಯನ್ನ ರಾಜಕೀಯವಾಗಿ ಸಿದ್ದು ಅದು ಹೇಗೆ ಎದುರಿಸ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಾನು ಸಿಎಂ, ನೀನು ಸಿಎಂ, ಅವನು ಸಿಎಂ, ಇವನು ಸಿಎಂ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಹಿಂಗೆ ಚರ್ಚೆ ನಡೀತಾ ಇದೆ. ದಿನ ಬೆಳಗಾದ್ರೆ ಸಾಕು ಒಬ್ಬೊಬ್ಬ ನಾಯಕರು ನನಗೂ ಮುಖ್ಯಮಂತ್ರಿ ಆಗೋ ಆಕಾಂಕ್ಷೆ ಇದೆ, ಹೈಕಮಾಂಡ್ ನಾಯಕರು ಓಕೆ ಅಂದರೆ ನಾನು ಒಂದು ಚಾನ್ಸ್ ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಇರುವ ಹೇಳಿಕೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನ ಕೂಡ ಸಣ್ಣದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಾರಂಭವಾಗಿದೆ. ಒಂದು ಅರ್ಥದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಂತಂದರೆ ಎಲ್ಲರೂ ನಾನು ಒಂದು ಕೈ ನೋಡ್ತೀನಿ ಅನ್ನೋ ಕಾಂಪಿಟೇಷನ್ನ ಹುದ್ದೆ ಆಗಿದೆಯಾ ಅನ್ನೋ ಹಂಗಾಗಿದೆ. ಪ್ರತಿನಿತ್ಯ 24 ತಾಸು ಕೂಡ ಅದೇ ಚರ್ಚೆ. ಈ ಕುರಿತಾದ ಒಂದು ರಾಜಕೀಯ ರಗಳೆ ಯಾವ ರೀತಿ ನಡೀತಿದೆ ಅನ್ನೋದರ ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಕೂಗಿಲ್ಲ. 136 ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವರು ಇದ್ದರು. ಈಗ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ನಂತರ ಈಗ ಸಿಎಂ ಕುರ್ಚಿ ಮೇಲೆ ನನಗೂ ಒಂದು ಹಕ್ಕಿದೆ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ. 136 ಮಂದಿ ಮಂತ್ರಿಗಳಾಗತಕ್ಕಂಥ ಯೋಗ್ಯತೆ ಇದ್ದವರು ಇದ್ದರು. ಆದ್ರೆ ಅಲ್ಲಿ ಅನಿವಾರ್ಯತೆ ಇರೋದು 33 ಮಂದಿಗೆ ಮಾಡಬೇಕು ಮುಖ್ಯಮಂತ್ರಿ ಅಂತ. ಸಿಎಂ ಕುರ್ಚಿ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಾತಿನಲ್ಲೇ ಗುಮ್ಮಿದೆಯೇನೋ. ಹೈಕಮಾಂಡ್ಗೆ ದೂರು ನೀಡುತ್ತಿದ್ದಂತೆ ಕೆಲ ನಾಯಕರು ಗಪ್ಚುಪ್ಪಾಗಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ವೇ ಅಲ್ಲ ಅಂತ ಹೇಳಿ ಮಾಜಿ ಸಚಿವ ಹಾಲಿ ಶಾಸಕ ದೇಶಪಾಂಡೆ ಸೈಲೆಂಟ್ ಆದ್ರು. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದಾರಲ್ಲ, ಗೊತ್ತಾಯ್ತಾ, ಅವರಿದ್ದಾಗ ನಾ ಆಗ್ತದೆ ಅಂತ ಹೇಳಿದ್ರೆ ಏನರ್ಥ? ಹಾಗೆ ಎಂಬಿ ಪಾಟೀಲ್ಗೂ ಅರ್ಥ ಇದೆ. ಯುವಕರಿದ್ದಾರೆ, ಒಳ್ಳೆ ಮನಿತಂದವರು ಅದಾರೆ,
ಸಂಪನ್ನ ಅದಾರೆ. ಸಿದ್ದರಾಮಯ್ಯ ಬದಲಾವಣೆ ಏನಾರ ಕಾಡಿಸಿದ್ರೆ ಅದೇನೂ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಕೂಗಿಲ್ಲ, ಎಲ್ಲಿ ಅಥವಾ ಹೈಕಮಾಂಡ್ದಲ್ಲಿ ಯಾವ ವಿಚಾರ ಇಲ್ಲ. ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸ್ಬಿಟ್ರು. ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಆಗ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಮುಖ್ಯಮಂತ್ರಿ ಗದ್ದಿಗೆ ಗುದ್ದಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿನಲ್ಲೇ ಛೇಡಿಸಿದ್ರು. ಸಿದ್ದರಾಮಯ್ಯ ಕೆಳಗಿಳಿಸಲು ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೀತಿದೆ ಅಂತ ಕುಟುಕಿದ್ರು. ಬಿಜೆಪಿಗಿಂತ ಕಾಂಗ್ರೆಸ್ಸರೇ ಭಾಳ ಆತರ ಕಾಣ್ತಾ ಇದ್ದಾರೆ. ನಾನ್ ಸಿ ಎಂ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ. ಮುಖ್ಯಮಂತ್ರಿ ಅವರಿದ್ರೂ ಓಕೆ, ನಾನಾದ್ರೂ ಓಕೆ ಅನ್ನೋ ಮೂಡ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣ್ತಿದೆ. ತಮ್ಮದೇ ಮನೆಯಲ್ಲಿರೋ ಈ ರಗಳೆಯನ್ನ ರಾಜಕೀಯವಾಗಿ ಸಿದ್ದು ಅದು ಹೇಗೆ ಎದುರಿಸ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.